ನಾವು ಈ ದಿನ ಆ ವಾರ್ಡ್ ನಂಬರ್ 28 ಮತ್ತು 31ರ ಮಧ್ಯೆ ಇರತಕ್ಕಂತಹ ಕಿದ್ವಾಯಿ ಶಾಲೆಯ ಮುಂಭಾಗದ ರಸ್ತೆಯಲ್ಲಿ ಈ ಒಂದು ನಾಗರಿಕರ ಪರವಾಗಿ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ 8 ವರ್ಷಗಳಿಂದ ಸತತವಾಗಿ ಮನವಿಯನ್ನು ಕೊಟ್ಟರೂ ಸಹ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಈ ಒಂದು ರಸ್ತೆಯಲ್ಲಿ ಅನೇಕ ಶಾಲಾಗಳು ಇದೆ. ಅದೇ ಥರ ಪ್ರತಿಯೊಂದು ಕಾಲೇಜಿನ ಶಿವಮೊಗ್ಗ ನಗರದಲ್ಲಿರ್ತಕ್ಕಂಥ ಪ್ರತಿಯೊಂದು ಶಾಲೆಯ ಮತ್ತು ಕಾಲೇಜಿನ ಬಸ್ಗಳು ಇದೇ ರಸ್ತೆಯಲ್ಲಿ ಓಡಾಡ್ತವೆ. 30ರಿಂದ 40 ಬಸ್ಗಳು ದಿನ ಓಡಾಡುವಂಥ ಈ ಒಂದು ಮುಖ್ಯ ರಸ್ತೆ. ಈ ರಸ್ತೆಯು ನ್ಯೂ ಮಂಡ್ಲಿ ಮತ್ತು 80 ಫೀಟಿಗೆ ಹೋಗಿ ಕೂಡುವಂಥ ರಸ್ತೆ ಇದು. ಆದರೆ ಇಲ್ಲಿ ಯಾವುದೇ ಥರದ ಅಭಿವೃದ್ಧಿ ಇಲ್ಲ. ಅನೇಕ ಬಾರಿ ಮನವಿಯನ್ನು ಕೊಟ್ಟಿದ್ದೀವಿ, ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೂ ಕೊಟ್ಟಿದ್ದೀವಿ, ಈ ವಾರ್ಡಿನ ಇಂಜಿನಿಯರ್ಗಳಿಗೂ ಕೊಟ್ಟಿದ್ದೀವಿ. ಆದರೆ ಯಾವುದೇ ಥರ ಕಾಮಗಾರಿಗಳು ಆಗ್ತಾ ಇಲ್ಲ. ಲಾಸ್ಟ್ ಟೈಮು 3 ವರ್ಷದ ಹಿಂದೆ ನಮ್ಮ PWD ಇಂಜಿನಿಯರ್ಗಳು, ಮಹಾನಗರ ಪಾಲಿಕೆ ಇಂಜಿನಿಯರ್ಗಳು ಎಲ್ಲರೂ ಸೇರ್ಕೊಂಡ್ಬಂದು ಒಂದು ಎಸ್ಟಿಮೇಷನ್ ಮಾಡಿಸಿದ್ದೀವಿ. ನಾವು ಇದಕ್ಕೆ ತ್ವರಿತವಾಗಿ ನಿಮಗೆ ಒಂದು ನಾವು ರಸ್ತೆಯನ್ನು ಮಾಡಿಕೊಡ್ತೀವಿ ಅಂತ ಒಂದು ಆಶ್ವಾಸನೆ ಸಹ ಕೊಟ್ಟು ಹೋಗಿದ್ರು. ಅದಕ್ಕೆ ಎಸ್ಟಿಮೇಷನ್ ಸಹ ಮಾಡಿಸಿದ್ರು ಅಂತ ಹೇಳ್ತಾರೆ. ಆದರೆ ಇಲ್ಲಿವರೆಗೂ ಯಾವುದೇ ಆಶ್ವಾಸನೆಗಳಾಗಲಿ ರಸ್ತೆಗಳಾಗಲಿ ಸಿಗ್ತಾ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಈ ಒಂದು ರೋಡಲ್ಲಿ ಅನೇಕ ಮನೆಗಳಿದೆ ಮತ್ತು ವಾಣಿಜ್ಯ ಮಳಿಗೆಗಳಿದ್ದಾವೆ. ಇಲ್ಲಿ ಬೆಳಗ್ಗೆ ಎದ್ರೆ ಬರೀ ಧೂಳು ಕುಡ್ಕೊಂಡು ಜೀವನ ಮಾಡೋಂಥ ಒಂದು ಪರಿಸ್ಥಿತಿ ಬಂದು ಮಕ್ಕಳಿಗೆ ಅಲರ್ಜಿ ಟೈಪಿನ ಒಂದು ರೋಗಗಳು ಸ್ಟಾರ್ಟ್ ಆಗಿದೆ ಸರ್. ಹಾಗಾಗಿ ಈ ಒಂದು ಮುಖ್ಯ ರಸ್ತೆಗೆ ನಮಗೆ ರಸ್ತೆ ಬೇಕು ಅಂತೇಳಿ ನಾಗರಿಕರು ಆಗ್ರಹ ಪಡಿಸ್ತಿದ್ದಾರೆ. ಆದ್ರೆ ನಮ್ಮ ಅಧಿಕಾರಿಗಳಾಗ್ಲಿ ಈ ನಮ್ಮ ಶಿವಮೊಗ್ಗ ನಗರದ ಶಾಸಕರಂತ ಏನ್ ಕಾಣ್ತಿದ್ದಾರೆ, ಶಾಸಕರು ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಈ ಶಾಸಕರು ಯಾವ ವಾರ್ಡಿಗೆ ಹೋಗ್ತಾರೆ, ಯಾವ ವಾರ್ಡಿಗೆ ಆಗಲೇ ಸರ್ಕಾರ ಬಂದು 2.5 ವರ್ಷಗಳಾಗಿದೆ. ನಮ್ಮ ಶಾಸಕರು ಆಗಿ 2.5 ವರ್ಷಗಳಾಗಿದ್ದಾರೆ. ಶಾಸಕರು ಎಲ್ಲಿದ್ದಾರೆ, ಏನ್ ಮಾಡ್ತಾರೆ ಶಾಸಕರು? ಯಾವುದೇ ತರ ಶಿವಮೊಗ್ಗ ನಗರದಲ್ಲಿ ಯಾವುದೇ ತರ ಅಭಿವೃದ್ಧಿ ಆಗ್ತಾ ಇಲ್ಲ. ನಾನು ನಿಮಗೆ ತೋರಿಸ್ತಿರೋದು ಬರೀ ಮುಖ್ಯ ರಸ್ತೆ ಮಾತ್ರ. ಒಳಗಡೆ ರಸ್ತೆಗಳು ಹೋಗ್ಬಿಟ್ರೆ ಓಡಾಡಲು ಯೋಗ್ಯತೆ ಇಲ್ಲದಂತ ರಸ್ತೆಗಳಿದಾವೆ. ಆದ್ರೆ ಇದಕ್ಕೆ ಹೊಣೆ ಯಾರು? ನಮ್ಮ ಶಾಸಕರು ಏನ್ ಮಾಡ್ತಾರೆ? ಯಾವಾಗಾರು ಬಂದು ಒಂದು ವಾರ್ಡಲ್ಲಿ ವಿಸಿಟ್ ಮಾಡಿದಾರ? ಇದೇ ವಾರ್ಡಿಂದ ನಾನು ಹೇಳ್ತಾ ಇಲ್ಲ. ಬಾಪೂಜಿ ನಗರ ಆಗಿರ್ಬೋದು, ಟ್ಯಾಂಕ್ ಪಾಲ್ ಆಗಿರ್ಬೋದು, ಇಲ್ಲಾಸ್ ನಗರ ಇರ್ಬೋದು, ವಾದಿಯೂದ ಆಗಿರ್ಬೋದು, RML ನಗರ ಆಗಿರ್ಬೋದು, ಬುದ್ಧನಗರ ಆಗಿರ್ಬೋದು, ಮಿಳಗಟ್ಟ ಆಗಿರ್ಬೋದು, ಯಾವುದೇ ತರಹದ ಅಭಿವೃದ್ಧಿಗಳು ಕಾಣ್ತಾ ಇಲ್ಲ. ತಿಂಗಳಿಗೆ ಒಂದ್ಸತಿ ಆಟೋದಲ್ಲಿ ಅನೌನ್ಸ್ ಮಾಡ್ತಾರೆ, ಕಂದಾಯನ ಕಟ್ಟಿ, ಮನೆ ಕಂದಾಯ ಕಟ್ಟಿ, ನೀರಿನ ಕಂದಾಯ ಕಟ್ಟಿ. ಅಂದ್ರೆ ಜನಗಳನ್ನ ತೊಗೊಂತಿರತಕ್ಕಂತ ಆಸ್ತಿ ತೆರಿಗೆ ತೊಗೊಳ್ತಾ ಇದ್ರಲ್ಲ, ಎಲ್ಲಿದೆ? ಜನಗಳಿಂದ ತೊಗೊಂತಿರೋದಂತ ಆಸ್ತಿ ತೆರಿಗೆ ತೊಗೊಳ್ತಾ ಇದ್ರಲ್ಲ ಸರ್, ಎಲ್ಲಿದೆ ಆಸ್ತಿ ತೆರಿಗೆ? ಎಲ್ಲಿ ರೋಡ್ಗಳು? ಇಲ್ಲೋ ನಮಗೆ ರೋಡ್ಗಳು ಎಲ್ಲಾಗ್ತಾ ಇದೆ? ರೋಡ್ಗಳು ಎಲ್ಲಿದೆ? ಆಸ್ತಿ ಕಟ್ತಾ ಇದೆ. ಜನಸಾಮಾನ್ಯರದ್ದು ಡೆಲ್ಲಿ ಹೋಗ್ತಾ ಇದೆ. ಅದರ ಬಗ್ಗೆ ನಮ್ಮ ಶಾಸಕರು ತಕ್ಷಣವೇ ಇದರ ಬಗ್ಗೆ ಒಂದು ಕಾಳಜಿ ವಹಿಸ್ಕೊಂಡ್ಬಿಟ್ಟು